ನಿನ್ನೆ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಡ್ತಾರೆ. ಏನು ಟಾಸ್ಕ್ ಅಂತ ಹೇಳಿದರೆ, ಟಿಕೆಟ್ ಟು ಫೈನಲ್ ರೇಸ್ಗೆ ಅಂದರೆ ಫೈನಲ್ ಆಟ ಆಡಲಿಕ್ಕೆ ಆಯ್ಕೆ ಆಗಬೇಕಿದ್ದಂಥ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಲಿಕ್ಕೆ ಒಂದು ಟಾಸ್ಕನ್ನು ಕೊಡ್ತಾರೆ. ಅದರಲ್ಲಿ ಹನುಮಂತ, ಭವ್ಯ, ಮೋಕ್ಷಿತ, ತ್ರಿವಿಕ್ರಮ್ ಈ 4 ಜನ ಆಡ್ತಿರ್ತಾರೆ. ಇವ್ರು ಏನಿಲ್ಲ, 4 ಕಂಬಗಳನ್ನು ಕೊಟ್ಟಿರ್ತಾರೆ. ಆ ಕಂಬದ ಮೇಲೆ ನಿಂತ್ಕೋಬೇಕು. ಜೊತೆಗೆ ಹಿಂದೆ ಭಾರಗಳನ್ನು ಹಾಕ್ತಾ ಇರ್ತಾರೆ, ಅದನ್ನು ತಡ್ಕೊಂಡು ನಿಂತ್ಕೋಬೇಕು. ಇಲ್ಲಿ ಎಲ್ಲರೂ ಕೂಡ ಸೋತಿರುವಂಥ ಟೀಮ್ ಅವರು ಒಮ್ಮತದಿಂದ ಆಯ್ಕೆ ಮಾಡಿಕೊಂಡು ಒಬ್ಬರಿಗೆ ಪದೇ ಪದೇ ಬಜರ್ ಆದಾಗೆಲ್ಲ ಬಂದು ತೂಕವನ್ನು ಹಾಕ್ತಾ ಹೋಗಬೇಕು. ಸೊ ಎಲ್ಲರೂ ಕೂಡ ಮಾತಾಡ್ಕೊಂಡು ಮೊದಲಿಗೆ ಭವ್ಯರನ್ನು ತೂಕಗಳನ್ನು ಹಾಕಿ ಬೀಳಿಸ್ಬಿಡ್ತಾರೆ. ಸೊ ನೆಕ್ಸ್ಟ್ ಬಂದಂತಹದ್ದು ಮೋಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಸೊ ಮೋಕ್ಷಿತಾ ಅವರು ಕೂಡ ತೂಕಗಳನ್ನು ಹಾಕಿ ಇಬ್ಬರು ಹೆಣ್ಣುಮಕ್ಕಳನ್ನ ಆಟದಿಂದ ಹೊರಗಡೆ ಇಡ್ತಾರೆ. ಅದೆಲ್ಲ ಆದಮೇಲೆ ಹನುಮಂತು ಮತ್ತು ತ್ರಿವಿಕ್ರಮ್ ಇಬ್ಬರೇ ಉಳ್ಕೋತಾರೆ. ಸೊ ಆಟದಿಂದ ಸೋತು ಹೊರಗಡೆ ಹೋದಂತಹ ಭವ್ಯ ಮತ್ತು ಮೋಕ್ಷಿತಾನು ಕೂಡ ಆ ಗ್ರೂಪಿನೊಂದಿಗೆ ಸೇರಿಕೊಂಡು ಒಮ್ಮತದ ನಿರ್ಧಾರ ತಗೊಂಡು ಯಾರಿಗೆ ಭಾರ ಹಾಕಬೇಕು ಅನ್ನೋದೊಂದನ್ನು ತೀರ್ಮಾನ ತಗೋಬೇಕು. ಬಟ್ ಎಲ್ಲರೂ ಕೂಡ ಬೇರೆ ಬೇರೆ ಹೆಸರು ತಗೊಂಡಿದ್ರಿಂದ ಬಿಗ್ ಬಾಸ್ ಹೇಳ್ತಾರೆ ಒಮ್ಮತದ ನಿರ್ಧಾರ ಆಗಿಲ್ಲದ್ರಿಂದ ರಜತ್ ಅವರು ಈ ಆಟವನ್ನು ಮುಂದುವರ್ಸ್ಕೋಬೇಕು. ರಜತ್ ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆ ಹಾಕಬೇಕು ಅಂತೇಳಿ ರಜತ್ ಉಸ್ತುವಾರಿ ಆಗಿದ್ದಾನೆ ಅಂತ ಹೇಳಿದ ಮೇಲೆ ಇಲ್ಲಿ ಪಕ್ಷಪಾತವನ್ನು ಮಾಡುವಂತಿರಲಿಲ್ಲ. ಬಟ್ ರಜತ್ ಹನುಮಂತನ ಟಾರ್ಗೆಟನ್ನು ಮಾಡಿಬಿಡ್ತಾನೆ. ಪದೇ ತಗೊಂಡು ಹೋಗಿ ಹನುಮಂತನ ಒಂದು ಇದಕ್ಕೆ ಲಗೇಜ್ಗಳನ್ನು ಸಿಗಿಸ್ತಾನೆ. ಸೊ ತೂಕಗಳು ಅತಿ ಹೆಚ್ಚಾಗ್ತದೆ. ತ್ರಿವಿಕ್ರಮ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ರಜತ್ ಅವರು ಆಟ ಆಡಿದ್ದು ಎಲ್ಲರ ಕಣ್ಣಿಗೂ ಕಾಣಿಸುತ್ತೆ. ಸೊ ಇದನ್ನು ಧನರಾಜು ಹೇಳ್ತಾನೆ. ಸೊ ಜೊತೆಗೆ ಈ ವಾರ ಪೂರ್ತಿ ರಜತ್ ತ್ರಿವಿಕ್ರಮ್ನ ಬಕೆಟ್ ಹಿಡ್ಕೊಂಡು ಓಡಾಡಿರೋದನ್ನು ನಾವು ಸಿಕ್ಕಾಪಟ್ಟೆ ಸಲ ನೋಡಿರ್ತೀವಿ. ಅದರ ಜೊತೆಗೆ ತ್ರಿವಿಕ್ರಮ್ ಟಿಕೆಟ್ ಟು ಫೈನಲ್ ರೇಸ್ಗೆ ಫೈನಲ್ಗೆ ತಲುಪಲಕ್ಕೆ ರಜತೆ ಮುಖ್ಯವಾದ ಕಾರಣ ಆದ ಅಂತಲೂ ಕೂಡ ಅಲ್ಲೇ ಕಾಣಿಸ್ತು. ಸೊ ಈಸಿಯಾಗಿ ಟಾಸ್ಕನ್ನು ಹುಡುಗಿರ ಮುಂದೆ ಮತ್ತೆ ಹನುಮಂತನ ಮುಂದೆ ಈಸಿಯಾಗಿ ತ್ರಿವಿಕ್ರಮನ್ನ ಗೆಲ್ಲಿಸಿದ್ರು. ತ್ರಿವಿಕ್ರಮ್ ಗೆಲ್ಲಿಲ್ಲ, ರಜತ್ ಅವರು ಗೆಲ್ಲಿಸಿದ್ರು ಅನ್ನೋದಕ್ಕೆ ಉತ್ತಮ ಉದಾಹರಣೆ ಕೂಡ ಸಿಕ್ತು. ಪದೇ 3-4 ಬಾರಿ ಬ್ಯಾಗ್ಗಳನ್ನು ತಗೊಂಡೋಗಿ ಹನುಮಂತನ ಒಂದು ಉಕ್ಕಿಗೆ ಸಿಕ್ಕಾಕ್ಸ್ತಿದ್ದನ್ನು ಜನಗಳು ಕಣ್ಮುಂದೆ ನೋಡಿದ್ರು. ಅಷ್ಟೇ ಅಲ್ಲ, ಟ್ರೋಲ್ ಮೇಮ್ಸ್ಗಳಲ್ಲೂ ಕೂಡ ರಜತ್ನ ಬಕೆಟ್ ಕೆಲಸಕ್ಕೆ ಛೀಮಾರಿ ಹಾಕ್ತಿದ್ದಾರೆ. ಸೊ ಬಂದ ದಿನದಿಂದ ತ್ರಿವಿಕ್ರಮ್ನ ಆಪೋಸಿಟ್ ಆಡಲೇ ಇಲ್ಲ, ಭಯ ಬಿದ್ದು ಇಲಿ ಥರ ಆಡ್ತಾ ಇದ್ದಾನೆ. ಇಂತಹ ನಾಲಾಯಕ್ ನನ್ನ ಮಗನಿಗೆ ನಾವು ಉಸ್ತುವಾರಿ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಅಂತ ಹೇಳಿ ತಿಳುವಳಿಕೆ ಇಟ್ಕೋಬೇಕು. ಇಂತಹ ಉಸ್ತುವಾರಿಗಳನ್ನು ನಾವು ತಗೊಂಡು ಹೋದರೆ ಇವರು ಯಾರಿಗೆ ಬೇಕೋ ಅವರನ್ನೇ ಗೆಲ್ಲಿಸ್ಕೊಂಡು ಹೋಗ್ತಾರೆ. ಜನಗಳ ಓಟಿಗಾಗಲಿ ನಿಯತ್ತಿಗಾಗಲಿ ಅಲ್ಲಿ ಬೆಲೆ ಇಲ್ಲ ಅನ್ನೋದು ಖಂಡಿತ ಗೊತ್ತಾಯಿತು. ಸೊ ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ.